ಈ ಹಬ್ಬಗಳು ಹಾಗೆ ಜಾತ್ರೆಗಳು ಕರೆಕ್ಟಾಗಿ ಎಕ್ಸಾಮ್ ಟೈಮಲ್ಲೇ ಬರೋದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಮಂಗಳವಾರ ಹಾಗೆ ಬುಧವಾರ ಊರಲ್ಲಿ ಹಬ್ಬ ಇತ್ತು. ಸೊ ಹಾಗಾಗಿ ನಾನು ಕ್ಲಾಸ್ ಮುಗಿಸ್ಕೊಂಡು ಬಂದಮೇಲೆ ನಾನು ನಮ್ಮ ಮನೆಯವರು ಇಬ್ರು ಕೂಡ ರೆಡಿಯಾಗಿ ಊರ್ ಕಡೆ ಹೊರಟ್ವಿ. ಹಾಗೇನೆ ಇವತ್ತು ಪೀಸ್ಫುಲ್ ಆಗಿರೋ ಸನ್ಸೆಟ್ ನ ನೋಡೋದಕ್ಕೆ ಸಿಕ್ತು. ಇವತ್ತಂತೂ ವೆದರ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಈ ತೋಟದ ಮನೆಗಳಂತ ಬಂದ್ಬಿಟ್ರೆ ಈ ತರ ಕರೆಂಟ್ ಪ್ರಾಬ್ಲಮ್ ಕಾಮನ್. ಸೊ ವಿಡಿಯೋ ಕ್ಲಾರಿಟಿ ಸ್ವಲ್ಪ ಡಲ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಸಂಜೆಯಿಂದ ಆರತಿ ತಗೊಂಡು ಹೋಗ್ಬೇಕಾಗಿತ್ತು, ಹಾಗೇನೆ ದೇವರಿಗೆ ಹಣ್ಣು ಕೈ ಮಾಡಿಸ್ಬೇಕಾಗಿತ್ತು ಅಂತ ನಮ್ಮ ಮನೆಯವರೆಲ್ಲ ರೆಡಿ ಮಾಡ್ಕೊಂಡು ಆರತಿನ ಹಾಗೆ ಹಣ್ಣು ಕೈನ ತಗೊಂಡು ಸೀದಾ ಊರೊಳಗಡೆ ಬಂದ್ವಿ. ಅಷ್ಟರಲ್ಲಾಗ್ಲೇ ದೇವ್ರ ಉತ್ಸವ ಕೂಡ ಶುರುವಾಗಿತ್ತು. ಅಲಂಕಾರ ನೋಡೋಕೆ ತುಂಬಾನೇ ಖುಷಿ ಆಗ್ತಾ ಇತ್ತು. ನಾವು ಉತ್ಸವ ಯಾವ ತರ ಸಾಗುತ್ತೋ ಅದೇ ರೀತಿ ಹೆಣ್ಮಕ್ಳು ಎಷ್ಟು ಲಕ್ಷಣವಾಗಿ ಚಂದವಾಗಿ ರೆಡಿ ಆಗಿರ್ತಾರೋ ಆ ತರ ಆರತಿನೂ ಕೂಡ ರೆಡಿ ಮಾಡ್ಕೊಂಡು ಈ ಮೆರವಣಿಗೆಯಲ್ಲಿ ಜೊತೆಯಲ್ಲಿ ಹೋಗ್ತಾರೆ. ಈ ಹಬ್ಬಗಳೆಲ್ಲ ಕರೆಕ್ಟ್ ಆಗಿ ನಮ್ಗೆ ಯಾವಾಗ ಎಕ್ಸಾಮ್ ಇರ್ತಾವೋ ಅವಾಗ್ಲೇನೆ ಬರ್ತವೆ. ಈ ಕಡೆ ನೀಟಾಗಿ ಎಂಜಾಯ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಈ ಹಬ್ಬನ ದೊಡ್ಡಮ್ಮನ ಹಬ್ಬ ಅಂತ ಕರೀತಾರೆ. ಇನ್ನು ಆರತಿನೆಲ್ಲ ತಗೊಂಡೋಗಿ ಒಂದ್ ಕಡೆ ಇಟ್ಟು ಪೂಜೆ ಮುಗಿಸಿ ಎಲ್ಲರೂ ಬೆಳಗ್ಗೆ ಅವ್ರ ಮನೆ ಕಡೆ ಹೊರಡ್ತಾರೆ. ಇನ್ನು ನಾನು ನಮ್ಮ ಮನೆಯವರು ಇಬ್ರು ಕೂಡ ಮತ್ತೆ ಟೌನಿಗೆ ಬಂದಿದ್ವಿ. ಅಲ್ಲಿ ಕರೆಂಟ್ ಪ್ರಾಬ್ಲಮ್ ಇತ್ತು ಅಂತ ಇಲ್ಲಿಂದಾನೆ ಮಸಾಲೆ ಎಲ್ಲ ತಗೊಂಡು ಹೋಗ್ಬೇಕಾಗಿತ್ತು ರುಬ್ಕೊಂಡು. ಸೊ ಹಾಗಾಗಿ ಮತ್ತೆ ಟೌನಿಗೆ ಬಂದಿದ್ವಿ. ಇನ್ನು ಈ ಹಬ್ಬದಲ್ಲಿ ಫಸ್ಟ್ ಡೇ ಮಾಡ್ಕೊಳ್ಳೋರು ಸ್ವೀಟ್ ಮಾಡ್ಕೋತಾರೆ. ಇನ್ನು ನೆಕ್ಸ್ಟ್ ಡೇ ಫುಲ್ ನಾನ್ ವೆಜ್. ಮಸಾಲೆ ಎಲ್ಲ ಗ್ರೈಂಡ್ ಮಾಡ್ಕೊಂಡ್ ಬಂದಿದ್ರಿಂದ ಅಡುಗೆ ಏನು ಲೇಟ್ ಆಗಿಲ್ಲ, ಬೇಗ ಆಯ್ತು. ಇನ್ನು ನಮ್ಮ ಮನೆಯವರು ಬಡ್ಸೋ ಡ್ಯೂಟಿ ತಗೊಂಡಿದ್ರು. ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.